ಹಲೋ ಹಲೋ. ಎಕ್ಸ್ಕ್ಯೂಸ್ ಮೀ, ಎಸ್, ಮಿಸ್ಟರ್ ಮೋಹನ್ ಬಂದಿದ್ದಾರಾ? ಅವ್ರಿನ್ನೂ ಫ್ಯಾಕ್ಟ್ರಿಗೆ ಬಂದಿಲ್ಲ. ಯಾವಾಗ ಬರ್ತಾರೆ? ಇವತ್ತನೇ ಊರಿಂದ ಬಂದಿದ್ದಾರೆ. ಫ್ಯಾಕ್ಟ್ರಿಗೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ವೇಟ್ ಮಾಡಿ. ಹಲೋ, ಎಸ್, ಜಸ್ಟ್ ಹೋಲ್ಡ್ ಆನ್ ದ ಲೈನ್ ಪ್ಲೀಸ್. ಟೈಮ್ ಆಯ್ತು, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಟಿವಿ ಹಾಕೋ. There it goes, although it pitches off stump, it is fired so far down the leg side. Very good stuff. Delivery, trying it off the front foot. Hitting it just below his shoulder. And this is not the sort of thing that India need from Srikanth at the moment. He wants to just steady himself. Stop it! ಇದನ್ನ ಆಫೀಸ್ ಅನ್ಕೊಂಡ್ರು, ಸಿನಿಮಾ ಥಿಯೇಟರ್ ಅನ್ಕೊಂಡ್ರು. ಕೆಲಸ ನೋಡಿ. ಯಾರು ನೀವೆಲ್ಲ? ಸರ್, ಮಿಸ್ಟರ್ ಗೋಪಾಲ್ ರಾವ್, ಯಾರು ಇವರೆಲ್ಲ? ಬನ್ನಿ ಹೇಳ್ತೀನಿ, ಪ್ಲೀಸ್. ಸರ್, ಆ ಹುಡುಗರು ಕೆಲಸಕ್ಕೋಸ್ಕರ ಬಂದಿದ್ದಾರೆ ಸರ್. ಕೆಲ್ಸಕ್ಕೆ ಬಂದಿರೋ ಹುಡುಗರ ಲಕ್ಷಣ ಏನ್ರಿ ಇದು? ಅವ್ರು ಹೋಮ್ ಮಿನಿಸ್ಟರ್ ಕಡೆಯಿಂದ ಬಂದಿದ್ದಾರೆ ಸರ್, ಏನಾದ್ರು ಮಾಡ್ಲೇಬೇಕು. ಯಾವ ಮಿನಿಸ್ಟರ್ ಕಡೆಯಿಂದ ಬಂದು ನನಗೇನಾಗಬೇಕು? ಸ್ವಲ್ಪ ಯೋಚನೆ ಮಾಡಿ ನೋಡಿ ಸರ್, ನಾವು ಫ್ಯಾಕ್ಟರಿ ಎಕ್ಸ್ಟೆನ್ಷನ್ಗೆ ಪರ್ಮಿಷನ್ ಕೇಳಿದ್ದೀವಿ. ಫಾರಿನ್ ಇಂದ ಮೆಷಿನ್ ತರಿಸ್ಕೊಳ್ಳಕ್ಕೆ ಹೋಮ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀವಿ. ಈಗ ನಾವು ಹುಡುಗರಿಗೆ ಕೆಲಸ ಕೊಟ್ರೆ ಮುಂದಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಗೋಪಾಲ್ ರಾಯ್ ಹೇಳೋ ಮಾತು ನಿಜ ಸರ್. ನಾವು ತುಂಬಾ ಸ್ಟಬರ್ನ್ ಆಗಿದ್ರೆ ವ್ಯವಹಾರ ನಡೆಸೋದೇ ಕಷ್ಟ. ಏನಾದ್ರೂ ಆಗ್ಲಿ, ಆ ಹುಡುಗರಿಗೆ ಮಾತ್ರ ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್. ಕೆಲಸ ಕೊಟ್ಟು ಅನ್ಕೊಳ್ಳಿ, ಇರೋ ಕ್ವಾರ್ಟರ್ಸ್ ಖಾಲಿ ಇಲ್ವಲ್ಲ, ಏನ್ ಮಾಡ್ತಾರೆ? ಈಗ ನಮ್ಮಲ್ಲೇ ಇದ್ದಾರೆ, ಅಲ್ಲೇ ಕಂಟಿನ್ಯೂ ಮಾಡಿ ಅಂದ್ರೆ ಆಯ್ತು. ನಾನಾ ತಿಳುವಳಿಕೆ ಇರೋರು ಆಡೋ ಮಾತೇನ್ರಿ ಇದು? ಮದುವೆ ಆಗದೆ ಇರೋ ಹುಡುಗಿ ಮನೇಲಿ ಇರುವಾಗ ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋ ಹುಡುಗರನ್ನ ಮನೇಲಿ ಇಟ್ಕೊಳ್ಳೋಣ ಅಂದ್ರೇನು? ಯು ಆರ್ ಟೂ ಗುಡ್ ಎ ಪರ್ಸನ್. ಒಂದ್ ಕೆಲಸ ಮಾಡಿ, ಆ ಹುಡುಗರು ನನ್ನ ಸಂಯುಕ್ತ ಬಂಗ್ಲೆಯಲ್ಲಿ ಇರ್ಲಿ, ಅದು ಹಾಗೂ ಖಾಲಿ ಇದೆ. ಸರ್, ಆ ಮನೆ ವಿಚಾರದಲ್ಲಿ ಎಲ್ಲರೂ ಏನೇನೋ ಅಂತಾರೆ. ಆ ಹುಡುಗರು ಹೆದರ್ಕೊಂಡು ಏನಾದ್ರೂ ಆದ್ರೆ? ಆಗ್ಬೇಕ್ರಿ, ಏನಾದ್ರೂ ಆಗ್ಲಿ ಅಂತಾನೆ ಅವ್ರನ್ನ ಅಲ್ಲಿ ಕಳಿಸ್ತಾ ಇರೋದು. ನನಗೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರು ಅಲ್ಲಿ ಇರೋಕ್ಕಾಗದೆ ಊರ್ ಬಿಟ್ಟು ಓಡ್ಬೇಕು. ದಟ್ ಈಸ್ ಮೈ ಪ್ಲಾನ್. ಬನ್ರಿ, ಬನ್ನಿ ಬನ್ನಿ, ತೆಗೀರಿ. ನಡೀರಿ.
ನೀವು ಬನ್ನಿ ಹೀಗೆ. ಧೈರ್ಯ ಬನ್ನಿ. ಸರ್ ಅದನ್ನು ಮುಟ್ಬೇಡಿ, ಅದು ನಮ್ಮ ರಾಯ್ ರೂಮು. ಇಲ್ಲೇ ಅವ್ರ ಹೆಂಡತಿ ನೇಣ ಹಾಕೊಂಡು ಸತ್ತಿದ್ದು, ಅದಕ್ಕೆ ಬೀಗ ಹಾಕಿಟ್ಟಿದ್ದಾರೆ. ಕೀ ಕೇಳಿದ್ರೆ ಕೊಡ್ತಾರ? ನಿಮಗೆ ಯಾಕಾದ್ರೂ ಹುಚ್ಚು? ಅಯ್ಯೋ ನೆಗದ್ ಬಿ ಸಾಯಕ್ಕೆ ನಡಿಯಪ್ಪ. ಅದಲ್ಲ ನಡೀರಿ, ಬನ್ನಿ. ಇದೇ ರೂಮು, ಇನ್ಮೇಲೆ ಇಲ್ಲೇ ನಿಮ್ಮ ವಾಸ. ಮೋಹನ್ ರಾಯ್ರು ನಿಜವಾಗ್ಲೂ ಪಾಪಿಷ್ಟ್ರು. ಯಾಕೆ? ಇಷ್ಟು ದೊಡ್ಡ ಮನೆ ಕಟ್ಸಿ ಬೀಗ ಹಾಕೊಂಡು ಬೇರೆ ಮನೇಲಿದ್ದಾರಲ್ಲ, ಅದಕ್ಕೆ. ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿದ್ದು. ಗೃಹಲಕ್ಷ್ಮಿ ಅನ್ಸ್ಕೊಂಡ್ ಹೆಂಗ್ಸು ನೇಣ ಹಾಕೊಂಡ್ ಸಾಯ್ದೇ ಇದ್ದಿದ್ರೆ ಈ ಮನೇನು ಎಷ್ಟೋ ಕಳಕಳಿ ಆಗಿರ್ತಾ ಇತ್ತು. ನೀವೇನು ಯೋಚನೆ ಮಾಡಬೇಡಿ, ನಾವು ಬಂದಿದೀವಲ್ಲ, ಇನ್ಮೇಲೆ ಸಂಜೆ ಆಗೋತ್ತು ದೀಪ ಹಚ್ಚಿ ಈ ಮನೇಲಿ ತುಂಬ ಗೂಬೆ ಕಳೆನ ಓಡಿಸ್ಬಿಡ್ತೀವಿ. ಅವ್ರ ಇಲ್ಲಿದ್ದ 5-6 ದಿವಸ ಆದ್ರೂ ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ರಣ್ಣ. ಅವ್ರಿಲ್ದೆ ಮನೆಯೆಲ್ಲ ಬಿಕೋ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ಸುತ್ತಮ್ಮ. ಹಾಗಾದ್ರೆ ಅವ್ರನ್ನ ಯಾಕೆ ಇಲ್ಲೇ ಇರಿ ಅಂತ ಹೇಳಿಲ್ಲ? ನಾ ಏನಮ್ಮ ಮಾಡ್ಲಿ, ಬಾಸ್ ಆರ್ಡರು, ಅವ್ರ ಆ ಬಂಗ್ಲೇ ಇರ್ಬೇಕಂತೆ. ನಿಮ್ ಬಾಸ್ಗೆ ಅಲ್ಲಿರೋಕ್ ಧೈರ್ಯ ಇಲ್ಲ, ಇನ್ನ ಹುಡುಗರ್ನಲ್ಲಿ ಇರಿ ಅಂತ ಅನ್ನೋದಾ? ಮೊದ್ಲೇ ಆ ಮನೇಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹಾಗಾಗ್ಲಿ ಅಂತ ನಾವು ಅಲ್ಲಿರೋಕ್ ಹೇಳಿದ್ದು. ಮೋಹನ್ ರಾಯ್ಗೆ ಯಾಕೋ ಹುಡುಗ ಮೇಲೆ ಕೋಪ, ಕೆಲಸ ಕೊಡಕ್ಕೆ ಇಷ್ಟ ಇಲ್ಲ, ಎದುರ್ಕೊಂಡು ಊರ್ ಬಿಟ್ಟು ಹೋಗ್ಲಿ ಅಂತ ಹಾಗೆ ಮಾಡಿರೋದು. ಆ ಮನುಷ್ಯ ತುಂಬಾ ಕೆಟ್ಟವ್ರು. ಅವ್ರ ಹೆಂಡತಿನ ಅವರೇ ಕೊಲೆ ಮಾಡಿದ್ದು ಅಂತ ಊರಿನ ಜನ ಹೇಳೋದು ನಿಜ ಅಂತ ಕಾಣುತ್ತೆ. ನಮಗೆ ಯಾಕೆ ಬೇಕಮ್ಮ ಊರವ್ರ ಸಮಾಚಾರ ಎಲ್ಲ? ಅಯ್ಯೋ ನಿನ್ ಮನೆ ಕಾಯುವಾಗ ನಿನ್ಗೇನೋ ಬಂತು ರೋಗ? ಅದೇಮ್ಮ ಬೆಂಗಳೂರು ಸೋಮನಾಬ್ಲಸಮ್ಮ. ನಿನಗ್ ತಮಾಷೆ, ನನ್ಗೆ ಎದೆ ಹೊಡೆದೋಗಿತ್ತು. ಜೊತೆಯಲ್ಲಿ ನಾನಿರುವಾಗ ಹೆದರಿಕೆ ಯಾಕೋ? ದೋ ಶಿವು, ಇಷ್ಟೊತ್ತಲ್ಲಿ ಎಲ್ಲಿಗೋ ಹೋಗಿದ್ದೆ? ಆ ಬೀಗ ಹಾಕಿರೋ ರೂಮ್ ನೋಡ್ಬೇಕನ್ಸ್ತು, ಹೋಗಿದ್ದೆ. ನೋಡಿದ್ಯಾ? ನೋಡಿದವನು ವಾಪಸ್ ಎಲ್ಲ ಬರ್ತಿದ್ದ? ಅಬ್ಬಬ್ಬಾ, ಈ ಮನೇಲಿ ಇರೋವರೆಗೂ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಅದಕ್ಕೆ ಯಾವ್ದಾರ ಪಿಕ್ಚರ್ ಹೊರಟೋಗ್ತೀನಪ್ಪ. ಮಿಸ್ ಪ್ರೇಮಿಳಾ, ಎಸ್ ಸದಾ ಇಲ್ಲಿ ಕೂತು ಕೂತು ಬೋರ್ ಆಗಲ್ವಾ? ಆಗತ್ತೆ. ಹಾಗಂತ ಜಾಬ್ ರಿಸೈನ್ ಮಾಡಕ್ಕಾಗತ್ತಾ? ರಿಸೈನ್ ಮಾಡು ಅಂತ ನಾನು ಹೇಳಿಲ್ಲ. ಈ ಕೆಲ್ಸದ ಜೊತೆಗೆ ಸ್ವಲ್ಪ ಮನ್ಸಿಗೆ ಸಂತೋಷ ಕೊಡುವಂತ ಕೆಲ್ಸಗಳು ಇಟ್ಕೊಂಡ್ರೆ ಉತ್ಸಾಹ ಇರುತ್ತೆ. ಸಂತೋಷ ಕೊಡೋ ಕೆಲ್ಸ ಅಂದ್ರೆ? ಎಲ್ಲ ಗೊತ್ತಿದ್ದು ಸುಮ್ನೆ ನನ್ನೇ ಕೇಳ್ತಿಲ್ಲ. ಖಂಡಿತ ನನಗೆ ಗೊತ್ತಿಲ್ಲ. ನೀನ್ ಈ ಕಣ್ಗಳೇ ಹೇಳ್ತಾ ಇದೆ ನೀನೆಷ್ಟು ಜಾಣೆ ಅಂತ. ನನ್ ಹೊಗಳೋದ್ ನಿಲ್ಸಿ ಆ ಸಂತೋಷ ಕೊಡೋ ಕೆಲ್ಸ ಏನು ಅಂತ ಹೇಳಿ. ಇವತ್ ಸಂಜೆ ಒಳ್ಳೆ ಕಾಮಿಡಿ ಪಿಕ್ಚರ್ ನೋಡೋಣ, ಬರ್ತೀಯಾ? ನಂಗ್ ಕಾಮಿಡಿ ಪಿಕ್ಚರ್ ಅಂದ್ರೆ ತುಂಬಾ ಇಷ್ಟ. ಥಿಯೇಟರ್ ತುಂಬಾ ದೂರ, ಹೇಗ್ ಹೋಗೋದು? ನನ್ನ ಹತ್ರ ಮೋಟರ್ ಬೈಕ್ ಇದೆ, ಬ್ಯಾಕ್ ಸೀಟ್ ಖಾಲಿ ಇದೆ. ಆ ಸೀಟ್ ಭರ್ತಿ ಮಾಡು, ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ, ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ, ಸೇಫ್ ಆಗಿ ಮನೆಗೆ ಸೇರಿಸ್ತೀನಿ. ಓಕೆ ಓಕೆ. ಯಾವುದಕ್ಕೂ ಮೊದಲು ಟೆಂಡರ್ ಕಾಲ್ಫರ್ ಮಾಡಿ, ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ. ಮೋಹನ್ ರಾವ್ ಹಿಯರ್. ಟಂಕಾಲ ತುಮಕೂರಿಂದನಾ? ಗೋಪಾಲ್ ರಾವ್, ನಿಮ್ಗೆ ಕಾಲ್. ಹಲೋ,
ನಾನೇ ಹಾ ಈಗ ಬಂದ್ಬಿಡ್ತೀನಿ ಸರ್ ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ಏನು ವಿಷಯ? ನನ್ನ ಸಿಸ್ಟರ್ ರಾಧಾಗೆ ಮತ್ತೆ ಹುಷಾರಿಲ್ವಂತೆ, ತಕ್ಷಣ ಬರ್ಬೇಕು ಅಂತ ಹೇಳಿದ್ರು. ಹೋಗ್ ಬನ್ನಿ. ಥ್ಯಾಂಕ್ ಯು ಸರ್. ರೈಟ್. ಹಲೋ, ಈಗ ಹೇಗಿದ್ದಾಳೆ ರಾಧಾ? ಈಗ ಸರಿಯಾಗಿದ್ದಾಳೆ. ಯಾವಾಗ ಏನ್ ಮಾಡ್ಕೋತಾಳೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಒಂದ್ ಹೊತ್ತಲ್ಲಿ ಅಳೋಕ್ ಶುರು ಮಾಡಿದ್ಲು. ಮಹಡಿಯಿಂದ ಬೀಳೋದಕ್ಕೆ ಓಡೋದ್ಲು. ಅವಳನ್ನ ಹಿಡಿಯೋದಕ್ಕೆ ಸಾಕಾಗೋಯ್ತು. ನಮಗೂ ವಯಸ್ಸಾಯ್ತು. ರಾಧು ನೋಡ್ಕೊಳ್ಳೋದು ಕಷ್ಟ. ಅಕ್ಕಪಕ್ಕದವರೆಲ್ಲ ಹುಚ್ಚಾಸ್ಪತ್ರೆಗೆ ಸೇರ್ಸ್ಬಿಡಿ ಅಂತಾರೆ. ಅದಕ್ಕೆ ನಿಮ್ ತಂಗಿ ಜವಾಬ್ದಾರಿನ ನಿಮ್ಗೆ ಒಪ್ಸ್ಬಿಡೋಣ ಅಂತ ಫೋನ್ ಮಾಡಿದ್ದೆ. ದಯವಿಟ್ಟು ಏನು ತಿಳ್ಕೋಬೇಡಿ. ದಟ್ಸ್ ಆಲ್ ರೈಟ್. ಅಕ್ಕ ಅಕ್ಕ ದೇವಿ, ನಾನ್ ಬದುಕಿರ್ಬಾರ್ದು ಕಣೆ, ನಾನು ಬದುಕಿರ್ಬಾರ್ದು. ರಾಧಾ, ಆದಷ್ಟು ಆರೋಗ್ಯ ಕಡೆ ನಿಗಾ ಇಡು. ಅವ್ರನ್ನೇ ಕಳ್ಕೊಂಡ್ಮೇಲೆ ಆರೋಗ್ಯ ಯಾರಿಗ್ ಬೇಕಣ್ಣ? ನಾನ್ ಯಾಕೆ ಬದುಕಿರ್ಬೇಕು? ಅಕ್ಕ ಅಳ್ಬೇಡ, ನಡಿ ನಮ್ಮನೆಗೆ ಹೋಗೋಣ. ರಾಧಾ ಬಾ. ರಾಧಾ, ನೀನ್ ರೆಸ್ಟ್ ತಗೋ, ಒಂದ್ ಫ್ಯಾಕ್ಟ್ರಿ ಹೋಗಿ ಬರ್ತೀನಿ. ಅಕ್ಕ ನೀನ್ ಈ ಮನೆಗ್ ಬಂದಿದ್ದು ಒಳ್ಳೇದೇ ಆಯ್ತು. ಈ ಮನೇಲಿ ಸರಸ್ವತಿ ನಾನು ಇಬ್ರೆ. ಅಣ್ಣ ಎಷ್ಟೊತ್ಕೋ ಹೋಗ್ತಾನೆ, ಯಾವಾಗ್ಲೋ ಬರ್ತಾನೆ. ನನ್ಗೂ ಅಷ್ಟೇ. ನಮ್ಮನೇಲಿ ಅತ್ತೆ ಮಾವ ಇಬ್ರೆ. ಅವ್ರ ಕೈಯಲ್ಲಿ ನಾನು ಏನ್ ಮಾತಾಡಕ್ಕಾಗುತ್ತೆ? ಅಕ್ಕ ನೀನ್ ಆಯಾಸ ಮಾಡ್ಕೋಬೇಡ, ಮಲ್ಕೋ. ಮನಸ್ಸಿಗೆ ಸಂತೋಷ ಕೊಡೋ ಕೆಲಸ ಮಾಡೋದು ಅಂದ್ರೆ ಇದೇನಾ? ಕಾಮಿಡಿ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಹಾರರ್ ಪಿಕ್ಚರ್ ತೋರಿಸಿದಿರಾ? ದೇವ್ರಾಣೆಗೂ ಹೇಳ್ತೀನಿ ಪ್ರೇಮಿಳಾ, ಅದು ಹಾರರ್ ಪಿಕ್ಚರ್ ಅಂತ ಗೊತ್ತಿದ್ರೆ ಖಂಡಿತ ನಾನು ಹೋಗ್ತೀನಿಲ್ಲ. ನನ್ ಗ್ರಾಚಾರ ಇವತ್ತೇ ಆ ಪಿಕ್ಚರ್ ಬದಲಾಯಿಸಿದ್ದೇನೆ. ನಾನೇನ್ ಮಾಡ್ಲಿ? ನೀವೇನ್ ಮಾಡ್ತೀರಾ? ಒಟ್ನಲ್ಲಿ ಇವತ್ ರಾತ್ರಿ ಖಂಡಿತ ನನಗ್ ನಿದ್ದೆ ಬರಲ್ಲ. ಹೌದೌದು, ಈ ವಯಸ್ಸಿನಲ್ಲಿ ಹಾಗೇನೆ. ನಿಮ್ ತಲೆ ವಯಸ್ಸಲ್ಲ, ಕಣ್ಮುಚ್ಕೊಂಡ್ರೆ ಆ ಪಿಶಾಚಿ ಮುಖನೇ ಕಾಣ್ತಾ ಇರುತ್ತೆ. ಏನಾಯ್ತಮ್ಮ? ನೀನಾ? ನಾನೇ. ನಾನೆಲ್ಲೋ ಗೋಸ್ಟ್ ಅನ್ಕೊಂಡ್ಬಿಟ್ಟೆ. Ghost? ಅಬ್ಬಬ್ಬಾ. ಅವ್ರಿನ್ನು ಗೋಸ್ಟ್ ಆಗಿಲ್ಲ, ಅದಾಗಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಓಕೆ, ಗುಡ್ ನೈಟ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಪಿಶಾಚಿ. ಅದಕ್ಕೆ ಸರ್ ಒಬ್ಬನೇ ಮನೆಗೆ ಹೋಗಿ ಭಯ ಆಗುತ್ತೆ. ಸ್ವಲ್ಪ ಕಂಪ್ನಿ ಕೊಡ್ತೀರಾ? ನಿಮ್ ಮನೆ ಏನು ಹತ್ರದಲ್ಲ ಇದೆ? ನಿನ್ನ ಬಿಟ್ಬಿಟ್ಟು ನಾನೊಬ್ಬನೇ ಹಾಗೆ ಬರ್ಲಿ? ಮತ್ತೆ ಕರ್ಕೊಂಡ್ ಬಂದ್ ಬಿಡ್ತೀನಿ ಸರ್. ಬಿಡ್ತೀಯಾ? ಬೆಳಗಿನ ಜಾವದವರೆಗೂ ನೀನ್ ನನ್ ಬಿಡೋದು, ನಾನ್ ನಿನ್ ಬಿಡೋದು, ಹೀಗೆ ಆಗೋಗ್ಬಿಡುತ್ತೆ. ಬಿಡು ಗಾಡಿ. ಅಬ್ಬಬ್ಬಾ, ಆ ಹಾಳ್ ಸಿನಿಮಾ ನೆನ್ಸ್ಕೊಂಡ್ರೆ ಸಾಕು, ಮೈಯೆಲ್ಲ ನಡ್ಕ ಬರುತ್ತೆ. ಅಷ್ಟೊಂದು ಭಯಂಕರವಾಗಿತ್ತೇನಮ್ಮ? ಹೌದಪ್ಪ, ಸ್ಕ್ರೀನ್ ಮೇಲೆ ಆ ಪಿಶಾಚಿ ಬಂದಾಗ್ಲೆಲ್ಲ ಯಾರೋ ನನ್ ಸೊಂಟ ಕೈ ಹಾಕ್ದಾಗೆ ಮುಟ್ದಾಗೆಲ್ಲ ಆಗ್ತಿತ್ತಪ್ಪ. ಹುಟ್ಟದಾಗ ಆಗ್ತಾ ಇತ್ತು. ಪಕ್ಕದಲ್ಲಿ ಯಾರು ಕೂತಿದ್ರು? ಅದೇಪ್ಪ, ನನ್ ಕರ್ಕೊಂಡ್ ಬಂದ್ ಬಿಟ್ರಲ್ಲ, ಬಾಲರಾಜ್. ಬಾಲರಾಜನೋ ಬ್ಯಾಟ್ರಾಜನೋ, ಇನ್ನೊಂದ್ಸಲ ಅವನ ಜೊತೆ ಸಿನಿಮಾ ಗಿನಿಮಾ ಅಂತ ಹೋಗ್ಬೇಡ. ಸರಿಪ್ಪ.
ಬಾಯ್ಲಿ ಇಲ್ವಾ ಬಾ ಏನು ಏನಾಯ್ತು ಏನಾಯ್ತು ಸರಿಯಾಗಿ ಹೇಳು. ಜಲ್ ಜಲ್ ಹಲೋ ಏನಾಯ್ತು? ನಾನು ಪ್ರವೀಣ ಪಿಕ್ಚರ್ಗೆ ಹೋಗಿದ್ವಿ. ಅವಳು ಮನೆಗೆ ಬಿಟ್ಟು ನಾನು ಒಬ್ಬನೇ ಬರ್ತಾ ಇದ್ದೆ. ಸಡನ್ ಬೈಕ್ ಆಫ್ ಆಗೋಯ್ತು. ರಿಪೇರಿ ಮಾಡೋಣ ಅಂತ ಕೆಳಗಿಳಿದೆ. ಬಾ ಬಾ ಅಂತ ಕೂಗ್ತು. ಜಲ್ ಜಲ್ ಅಂತ ಗೆಜ್ಜೆ ಶಬ್ದ. ಹಾಡು ಮೋಹಿನಿ ಹಾಡ್ಕೊಡು. ಬಾಲು ಎದುರ್ಕಬೇಡ ಕಣೋ, ಇಲ್ಲಿ ಏನು ಬರೋದಿಲ್ಲ. ನಾವಿಲ್ಲ ನನ್ನ ಜೊತೆಲೆ. ನಿನಗೆ ಗೊತ್ತಿಲ್ಲ ಶಿವು, ಅದು ದೆವ್ವ ಮೋಹಿನಿ ಕಣೋ. ಕಾಮ್ ಡೌನ್ ಕಾಮ್ ಡೌನ್. ಗುರು ಬಲು ಶಿವ, ಆ ಮೂಲೆಯಲ್ಲಿ ಕೂತ್ಕೊಂಡು ಬಿಡಿ ಸೇತಾನಲ್ಲ ಒಬ್ಬ ದಾಂಡಿಗ, ತುಂಬಾ ದಿವಸದಿಂದ ನಮ್ಮನ್ನೇ ಫಾಲೋ ಮಾಡ್ತಾ ಇದೆ. ಇವತ್ತು ಒಂದು ಫ್ಯಾಕ್ಟ್ರಿ ಕಾಂಪೌಂಡ್ ಇಂದ ಹೊರಗಡೆ ಬರ್ಲಿ, ಕೈಕಾಲು ಮುರಿದ್ಬಿಡ್ತೀನಿ. ಮನುಷ್ಯನ ತಾಳ್ಮೆ ಬೇಕು, ಸುಮ್ನೆ ಹಾರಾಡ್ಬೇಡು. ಅವನ್ಯಾಕೋ ನಮ್ಮನ್ನು ಫಾಲೋ ಮಾಡಬೇಕು? ಮಾಡ್ಲಿ, ಅದರಿಂದ ನಮ್ಗೇನ್ ತೊಂದ್ರೆ? ನಮ್ ತಂಟೆ ಏನಾದ್ರು ಬಂದ್ರೆ ಆಗ ನೋಡ್ಕೊಳ್ಳೋಣ. ರೆಡಿ? ಏ ತಂಬೂರಿ, ಒಂದ್ ಕಟ್ಟು ಮಂಗಳೂರು ಗಣೇಶ್ ಬೇಡಿ, ಒಂದ್ ಬೆಂಕಿ ಪಟ್ನ ಕೊಡು. ಮಕ ಏನೋ ನೋಡ್ತೀಯಾ? ಬರ್ದಿಡು ಲೆಕ್ಕದಾಗೆ. ತಂಬೂರಿ ಸಾ ಈ ದಾಂಡಿಗ ಯಾರು? ಕಾಡಯ್ಯ ಅಂತ ಸೇಡಿ ಸಾ. ಪೊಲೀಸ್ ನೋಡ ಮೂರ್ನಾವ್ ಇಟ್ಕೊಂಡಿರೋ ಸೇಡಿ ಸಾ. ಊರ್ನಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಹೊಂಚ ಕೇಳದೆ ಇವನ್ ಕೆಲ್ಸ. ನೀವು ಹುಷಾರಾಗಿರಿ, ಮನ್ಸ ಸ್ವಲ್ಪ ಡೇಂಜರು ಸಾ. ಹಲೋ, ಬೇಟೆ ಆಡ್ತಿದ್ದೀರಾ? ಎಸ್, ಇಟ್ಸ್ ಮೈ ಹಾಬಿ. ಬಡ ಪಕ್ಷಿಗಳನ್ನ ಕೊಲ್ಲೋದು ಒಂದು ಹಾಬಿನ? ಆ ಹಕ್ಕಿ ಏಟ್ ಬಿದ್ದು ಒದ್ದಾಡೋ ದೃಶ್ಯ ಮನಸ್ಸಿಗೆ ಎಷ್ಟು ಥ್ರಿಲ್ ತರುತ್ತೆ. ಬೈದು ಬೈ, ಮನೆ ಆಗಿದೆ. ಚೆನ್ನಾಗಿದೆ, ತುಂಬಾ ಸೌಕರ್ಯವಾಗಿದೆ. ನಮ್ಗಂತೂ ಅರಮನೆ ಇದ್ದಾಗಿದೆ. ನೀವೇ ವಾಸಿ. ಇದೇ ಸಂಯುಕ್ತ ಬಂಗ್ಲೆಯಲ್ಲಿ ಇರ್ತೀನಿ ಅಂತ ಗಂಡ ಹೆಂಡತಿ ಇಬ್ರು ಬಂದ್ರು. 3 ದಿನದಲ್ಲಿ ಆ ಹೆಂಗಸು ಹೆದರ್ಕೊಂಡು ಜ್ವರ ಬಂದು ಆಸ್ಪತ್ರೆ ಸೇರ್ಕೊಂಡ್ಲು. 4ನೇ ದಿವಸ ಊರೇ ಬಿಟ್ಟು ಹೋದ್ರು. ಪೈಲ್ವಾನ್ ಪಾಪಯ್ಯ ಅಂತ ಒಬ್ರು ಇದ್ದಿದ್ದು ಒಂದೇ ಒಂದ್ ದಿವಸ ಹೆದರ್ಕೊಂಡು ಚಳಿ ಬಂದು ರಕ್ತ ಕಾರ್ಕೊಂಡು ಜ್ಞಾನ ತಪ್ಪಿ ಮಾರನೇ ದಿವಸ ಆಸಾಮಿ ಕ್ಲೋಸ್. ಗೋಪಾಲರಾವ್, ಹುಡುಗರು ಬಹಳ ಧೈರ್ಯವಂತರು. ಧೈರ್ಯ ಸಾಹಸನ ಮುಂದೆ ಬರೋ ಲಕ್ಷಣ ಅಂತ ನಮ್ ತಂದೆ ಹೇಳ್ತಿರ್ತಾರೆ. ಕರೆಕ್ಟ್, ಅದನ್ನ ಮರಿಬೇಡಿ. ಬಿ ಬೋಲ್ಡ್. ಗೋಪಾಲರಾವ್ ಬನ್ನಿ.